ಹಲೋ ನಮಸ್ಕಾರ. ವೆಲ್ಕಮ್ ಟು ಅನಿಕಾ ಅಭಿಷೇಕ್ ಕುಕಿಂಗ್ ಆ್ಯಂಡ್ ಲಾಗ್ಸ್ ಚಾನಲ್. ನಾನಿವತ್ತು ತುಂಬಾ ಸಿಂಪಲ್ಲಾಗಿ ಸ್ವೀಟ್ ಕಾರ್ನ ಬಳಸ್ಕೊಂಡು ಯಾವ ರೀತಿ ನಾವು ವೆಜ್ ಕರಿ ಮಾಡ್ಕೋಬೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇರುವಂಥ ತರಕಾರಿಗಳಲ್ಲೇ ತುಂಬ ಸುಲಭವಾಗಿ ಸ್ವೀಟ್ ಕಾರ್ನ ಬಳಸ್ಕೊಂಡು ಮಸಾಲ ಫ್ರೈ ಮಾಡ್ಕೋಬೋದು. ಮೊದಲಿಗೆ ಒಂದು ಫ್ರೈಯಿಂಗ್ ಪಾನ್ನ ತೊಗೊಂಡಿದ್ದೀನಿ. ನಿಮ್ಮ ಇಷ್ಟ, ನೀವು ಯಾವುದೇ ಪಾತ್ರೆನಲ್ಲೂ ಮಾಡ್ಕೋಬೋದು. ಸೊ ಫ್ರೈಯಿಂಗ್ ಪಾನ್ನ ತೊಗೊಂಡು ಗ್ಯಾಸ್ನ ಹಚ್ಕೊಂಡಿದ್ದಾದಮೇಲೆ ಅದಕ್ಕೆ ಆಯಿಲ್ನ ಹಾಕ್ಕೋಬೇಕು. ಆಯಿಲು ನಿಮ್ಮಿಷ್ಟ, ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ನಾನಂತೂ ಸ್ವಲ್ಪನೇ ಆಯಿಲ್ನ ಹಾಕ್ಕೋತೀನಿ, ಯಾಕಂದರೆ ನಮಗೆ ಸ್ವಲ್ಪ ಆಯಿಲ್ ಕಡಿಮೆ ಇದ್ರೇ ಜಾಸ್ತಿ ಇಷ್ಟ ಆಗುತ್ತೆ. ಹಾಗಾಗಿ ಸೊ ಜಾಸ್ತಿ ಹಾಕ್ಕೊಂಡ್ರೂ ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿರುತ್ತೆ. ಸೊ ನೋಡಿ, ಈಗ ಆಯಿಲ್ನ ಹಾಕ್ಕೊಂಡಿದ್ದಾದಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಹಾಗೆ ಸ್ವಲ್ಪ ಬೀನ್ಸು, ಹಾಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಸಣ್ಣದಾಗಿ ಹಚ್ಕೊಂಡಿರಬೇಕು. ಹಾಗೆ ಎಲ್ಲನೂ ಕೂಡ ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಬೀನ್ಸು ಮೂರು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲ್ನಲ್ಲಿ. ಒಂದು ಹದಕ್ಕೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅನಿಸಿದ ಮೇಲೆ, ಈರುಳ್ಳಿ ಎಲ್ಲ ಕೆಂಪಗಾಗಿದೆ, ಗೋಲ್ಡನ್ ಕಲರ್ ಬಂದಿದೆ, ಬೀನ್ಸ್ ಕೂಡ ಕರೆಕ್ಟ್ ಅದಕ್ಕೆ ಫ್ರೈ ಆಗಿದೆ ಅಂತ ಅನಿಸಿದ ಮೇಲೆ ನಾವಿದಕ್ಕೆ ಹಸಿರು ಬಟಾಣಿನ ಸೇರಿಸ್ಕೊಳ್ಳೋಣ. ಬಟಾಣಿ ಆಪ್ಷನಲ್, ಬೇಕಿದ್ರೆ ಸೇರಿಸ್ಕೋಬೋದು, ಬೇಡ ಅಂದರೆ ಬೇಡ. ಸೊ ನಾನಿತ್ತು ಅಂತ ಜಾಯಿನ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಸ್ವೀಟ್ ಕಾರ್ನು. ನಾನು ಈಗಾಗಲೇ ಹೇಳಿದ್ನಲ್ಲ, ಸ್ವೀಟ್ ಕಾರ್ನ ಮಸಾಲ ಫ್ರೈಯಲ್ಲಿ ಜಾಸ್ತಿ ಯಾರೂ ಇನ್ಕ್ಲೂಡ್ ಮಾಡಲ್ಲ, ಬಟ್ ನಾನು ಇದನ್ನು ಇನ್ಕ್ಲೂಡ್ ಮಾಡಿ ಹೊಸ ರೆಸಿಪಿನ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಎಲ್ಲನೂ ಕೂಡ ಈ ರೀತಿ ಆ್ಯಡ್ ಮಾಡಿದ್ದಾದಮೇಲೆ ಆಯಿಲಲ್ಲಿ ಮತ್ತಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು. ಸೊ ಈಗ ಚೆನ್ನಾಗಿ ಫ್ರೈ ಆಗಿದೆ. ನಾನೀಗ ಇದಕ್ಕೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಆದಮೇಲೆ ಪನ್ನೀರು ಮತ್ತು ಹಾಗೆ ಸ್ವಲ್ಪ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಇರುವಂಥದ್ದೇನೇ ಇರಲಿ, ಇರುವಂಥದ್ದು ಎಲ್ಲನೂ ಸ್ವಲ್ಪ 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 ಮಿಕ್ಸ್ ಮಾಡಿದರೆ ಈ ರೀತಿ ಒಂದು ಮಿಕ್ಸ್ ಕರಿ ರೆಡಿ ಆಗುತ್ತೆ. ಸೊ ನೋಡಿ, ಈಗ ಪನ್ನೀರು ಟೊಮೆಟೊನು ಹಾಕಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲನೂ ನೀಟಾಗಿ ಈ ರೀತಿ ಸ್ಪ್ರೆಡ್ ಆಗಬೇಕು. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪನ್ನೆಲ್ಲ ಸೇರಿಸ್ಕೊಂಡಿದ್ದಾದಮೇಲೆ ನಾವೀಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಕೊಡೋಣ. ಹಾಗೆ ಸ್ವಲ್ಪ ಉಪ್ಪು ಕೂಡ ಚೆನ್ನಾಗಿ ಸೆಟ್ ಆಗಬೇಕಲ್ವಾ. ಟೊಮೆಟೊ ಕೂಡ ಸಾಫ್ಟ್ ಆಗುತ್ತೆ, ಬೀನ್ಸ್ ಕೂಡ ಸಾಫ್ಟ್ ಆಗುತ್ತೆ, ನಾವೇನು ವೆಜ್ಜಸ್ ಯೂಸ್ ಮಾಡಿದ್ದೀವಲ್ಲ ಅದೆಲ್ಲವೂ ಸಾಫ್ಟ್ ಆಗುತ್ತೆ. ಹಾಗಾಗಿ ಈಗ ನಾವು ಇದಕ್ಕೆ 1-1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ಳೋಣ. ನೆನಪಿರಲಿ, ಬೇರೆ ಯಾವುದೇ ರೀತಿ ಸ್ಪೈಸಸ್ ಯೂಸ್ ಮಾಡೋ ಹಾಗಿಲ್ಲ, ಬರೀ ಅಚ್ಚ ಖಾರದ ಪುಡಿ ಮಾತ್ರ. ನಾವೀಗ ಇದನ್ನು ಚೆನ್ನಾಗಿ ಈ ವೆಜ್ಜಸ್ ಜೊತೆ, ಅಂದರೆ ಈ ತರಕಾರಿ ಜೊತೆ ಚೆನ್ನಾಗಿ ಮಿಕ್ಸ್ ಕೊಡೋಣ. ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದಾದಮೇಲೆ ಸ್ವಲ್ಪ ಡ್ರೈ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಣ್ಣೆ ತುಂಬ ಹೆವಿ ಇದ್ದರೆ ಏನೂ ಆಗಲ್ಲ, ಕಡಿಮೆ ಕ್ವಾಂಟಿಟಿಲಿ ಯೂಸ್ ಮಾಡಿದರೆ ಡ್ರೈ ಅನಿಸುತ್ತೆ. ಆಗ ನಾವು ಇದಕ್ಕೆ ಒಂದು ಪುಟ್ಟ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ 5 ನಿಮಿಷ ಕುದಿಯೋದಕ್ಕೆ ಬಿಡೋಣ. ಸೊ ಚೆನ್ನಾಗಿ ಕುದ್ದು ನಾವು ಹಾಕಿರುವಂಥ 1.5-2 ಸ್ಪೂನ್ ಎಣ್ಣೆನೂ ಕೂಡ ಸೈಡಲ್ಲಿ ಬಂದುಬಿಡುತ್ತೆ, ಅಷ್ಟು ನೀಟಾಗಿ ಫ್ರೈ ಆಗುತ್ತೆ. ಸೊ ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಮತ್ತೆ ಕೈ ಆಡಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಸಿಂಪಲ್ಲಾದ ಮಿಕ್ಸ್ಡ್ ವೆಜ್ ಕರಿ ರೆಡಿ ಆಯಿತು. ಸೊ ಈ ಒಂದು ಸ್ವೀಟ್ ಕಾರ್ನ್ ಮಿಕ್ಸ್ ವೆಜ್ ಕರಿ ಪರ್ಫೆಕ್ಟಾಗಿ ಆಗಿದೆ. ಈಗ ಇದಕ್ಕೆ ನಾವು ಗಾರ್ನಿಷಿಂಗಿಗೆ ಅಂತೇಳಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೋದು. ಸೊ ಪರ್ಫೆಕ್ಟಾಗಿ ಆಗಿದೆ. ಇದನ್ನು ನಾನಿವತ್ತು ಜೋಳದ ರೊಟ್ಟಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನೀವು ವೈಟ್ ರೈಸ್ ಜೊತೆ ತಿನ್ಬೋದು, ಅಥವಾ ಯಾವುದೇ ಅನ್ನ ಸಾಂಬಾರು ಜೊತೆ ಸೈಡ್ ಡಿಶ್ ಆಗಿ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ದೋಸೆಗಂತೂ ಪರ್ಫೆಕ್ಟಾಗಿರುತ್ತೆ. ಜೋಳದ ರೊಟ್ಟಿಗೆ ನಾನು ಇದನ್ನು ಇವತ್ತು ಸರ್ವ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಆಯಿತು ಅಂತ. ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ರೀತಿ ಒಂದೊಳ್ಳೆ ಅದ್ಭುತವಾದ ಡಿಶನ್ನು ಮಾಡಿಕೊಂಡು ತಿನ್ಬೋದು. ಬಟ್ ಒಪಿನಿಯನ್ ಏನೇ ಇದ್ರೂ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ಶೇರ್ ಮಾಡಿ. ಸೊ ಇವತ್ತಿನ ಈ ಒಂದು ರೆಸಿಪಿ ಇಷ್ಟೇ. ಮತ್ತೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.